ಇನ್ನು ಹಣ ಕೊಟ್ಟವರಿಗೆ ಮನೆ ಹಂಚಿಕೆ ಆಗ್ತಾ ಇದೆ. ಬಿ.ಆರ್. ಪಾಟೀಲ್ ಅವರು ಮಾತನಾಡಿರುವಂತ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಅವ್ರು ಮಾಡಿರುವಂತ ಆರೋಪಕ್ಕೆ ಪುಷ್ಟಿ ಕೊಡುವಂತ ಕೆಲವೊಂದು ಘಟನೆಗಳಾಗಿದೆ. ಅಂದ್ರೆ 200 ಮನೆಗಳು ಏಕಾಏಕಿ ಬೇರೆಡೆ ಸ್ಥಳಾಂತರವಾಗಿದೆ. ಲಂಚ ಕೊಡದೇ ಇದ್ದಿದ್ದಕ್ಕೆ ಸ್ಥಳಾಂತರ ಮಾಡಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಫರತಾಬಾದ್ಗೆ ಮಂಜೂರಾಗಿದ್ದಂತ 200 ಮನೆಗಳು ಕಿರಣಗಿ ಹಾಗೆ ಅತನೂರು ಗ್ರಾಮಗಳಲ್ಲಿ ಮನೆ ಹಂಚಿಕೆ ಆಗಿದೆ. ಕಲಬುರಗಿಯ ಅಫಜಲ್ಪುರ ಕ್ಷೇತ್ರದ ಫರತಾಬಾದ್ ಆಗುತ್ತೆ. ಇವೆಲ್ಲವೂ ಕೂಡ ಬಿ.ಆರ್. ಪಾಟೀಲ್ ಅವರೇನು ಆರೋಪ ಮಾಡಿದ್ರು ಅವುಗಳಿಗೆ ಪುಷ್ಟಿ ಕೊಡ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳಿವು. ಬಡ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕಿದ್ದಂತ ಮನೆಗಳು ಏಕಾಏಕಿ ಸ್ಥಳಾಂತರ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕಾರಣ? ಈಗ ಗೊತ್ತಾಗ್ತಾ ಇರೋದು ಲಂಚ ಕೊಡದೇ ಇದ್ದಿದ್ದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ. 200 ಮನೆಗಳು ಏಕಾಏಕಿ ಬೇರೆ ಕಡೆ ಸ್ಥಳಾಂತರ ಆಗಿದೆ. ಒಂದು ಕಡೆ ಹಂಚಬೇಕಿದ್ದಂತ ಮನೆಗಳು ಸ್ಥಳ ಬದಲಾವಣೆ ಮಾಡಿರೋದು ಒಂದೆರಡಲ್ಲ, 200 ಮನೆಗಳ ಹಂಚಿಕೆ ಇದು. ಬಡವರಿಗೆ ಹೋಗ್ಬೇಕಿದ್ದು, ಬಡವರಿಗೆ ಸೂರಾಗಬೇಕಿದ್ದು. ಏನಾಗ್ತಾ ಇದೆ? ಮನೆ ಹಂಚಿಕೆಗೆ 25,000 ಹಣ ಕೇಳಿದ್ರಂತೆ. ಹಣ ಕೊಡದಿದ್ದಕ್ಕೆ ಮನೆ ಹಂಚಿಕೆ ಮಾಡಲಿಲ್ಲ. ಇದು ಖುದ್ದು ಫರತಾಬಾದ್ ಗ್ರಾಮಸ್ಥರೇ ಮಾಡ್ತಾ ಇರುವಂತ ಆರೋಪ, ಗಂಭೀರ ಆರೋಪ ಇದು. ನಮ್ಮ ಗ್ರಾಮಕ್ಕೆ ಬಂದಿದ್ದ ಮನೆಗಳು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ಶಾಸಕ ಎಂ.ವೈ. ಪಾಟೀಲ್ ಶಿಫಾರಸಿನ ಮೇಲೆ ಹಂಚಿಕೆ, ಹಣ ಕೊಡೋದು ವಿಳಂಬ ಮಾಡಿದ್ದಕ್ಕೆ ಇದೀಗ ಸ್ಥಳಾಂತರಿಸಿದ್ರು. ಕಾಂಗ್ರೆಸ್ ಶಾಸಕ ಎಂ.ವೈ. ಪಾಟೀಲ್ ವಿರುದ್ಧವೇ ಆರೋಪ ಕೇಳಿಬರ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿಯ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ದತ್ತಾತ್ರೇಯ ಪಾಟೀಲ್. ಬನ್ನಿ ಏನ್ ಹೇಳಿದ್ದಾರೆ ಸ್ಥಳೀಯರು ನೋಡೋಣ. ಶಾಸಕ ಬಿ.ಆರ್. ಪಾಟೀಲ್ರ ಅದೊಂದು ಆಡಿಯೋ ರಾಜ್ಯ ವಸತಿ ಇಲಾಖೆಯಲ್ಲಿ ಯಾವ ಮಟ್ಟಿನ ಭ್ರಷ್ಟಾಚಾರ ಇದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇದ್ದಾವೆ. ಸದ್ಯ ಖುದ್ದು ನಾನು ಕಲಬುರಗಿ ಜಿಲ್ಲೆ ಏನು ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇರತಕ್ಕಂಥ ಫರತಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥದ್ದು. ಈ ಫರತಾಬಾದ್ ಗ್ರಾಮ ಪಂಚಾಯಿತಿಗೆ ಕಳೆದ ಏನು 200 ಮನೆಗಳು ಇದೇ ಗ್ರಾಮ ಪಂಚಾಯಿತಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಲಾಟ್ ಆಗಿತ್ತು. ಆದರೆ ಏಕಾಏಕಿ ಇಲ್ಲಿರ್ತಕ್ಕಂಥ 200 ಮನೆಗಳನ್ನು ಕಿರಣಗಿ ಮತ್ತು ಅತನೂರು ಗ್ರಾಮ ಪಂಚಾಯಿತಿಗೆ ಏನೋ ಥರ ಶಿಫ್ಟ್ ಮಾಡಿದರು. ಅದು ಯಾಕೆ ಶಿಫ್ಟ್ ಮಾಡಿದ್ರು ಮತ್ತು ಯಾವ ಕಾರಣಕ್ಕಾಗಿ ಇಲ್ಲಿನ ಮನೆಗಳು ಆ ಗ್ರಾಮ ಪಂಚಾಯತ್ಗೆ ಹೋದು ಅನ್ನೋದನ್ನ ಖುದ್ದು ಇಲ್ಲಿನ ಆ ಗ್ರಾಮಸ್ಥರ ಮುಖೇನ ಕೇಳೋಣ. ಯಾವ ಕಾರಣಕ್ಕಾಗಿ ನಿಮಗೆ ಮೊದಲು ಮನೆ ಕೊಡ್ತೀನಿ ಅಂತ ಹೇಳಿದ್ರು, ಈ ಗ್ರಾಮ ಪಂಚಾಯತಿಗೆ 200 ಮನೆಗಳು ಬಂದಿದೆ ಅಂತ ಹೇಳಿದ್ರು, ಯಾಕೆ ಇಲ್ಲಿಂದ ಹೊರಗಡೆ ಹೋದು ಅಂತ? ಯಾಕೆ ಹೋಗೋಣ ರೊಕ್ಕ ಕೊಡು ಅಂದ್ರಿ ನಮ್ಮ ಬರಲಿಲ್ಲ ಅಂದೆವು. ಇಲ್ಲ ನಾನು ಇವ್ರು ಕೊಡಂಗೆ ಕಾಣಲ್ಲ ತೇಸಿ ಹೊರಗೆ ದಾಡ್ಸಿಬಿಟ್ಟಾರೆ ಅವ್ರ ಮನೆ. ಎಷ್ಟು ಕೇಳಿದ್ರಿ ನಿಮ್ಗೆ? ಅದೇ 25,000 ಹಂಗೆ ಕೇಳ್ಯಾರಿ. ನಾ ಅದಕ್ಕೆ ಹೆಚ್ಚಿಗೆ ಅಂದಾರಿ, ನಮ್ಗೆ 25,000 ರೂಪಾಯಿ ಇನ್ನೂ ಹೆಚ್ಚಿಗೆ ಆತಾವ, ನಾವು ಬಿಡ್ತೇವೆ ಅಂದ್ರಿ ಅವರು. ನಾವು ಕೈಯನ್ ರೊಕ್ಕ ಕೊಟ್ಟಿಲ್ರಿ, ಕಿಶೆದಾಗ ಇಟ್ಕೊಂಡು ಹೋದ್ರೆ ನಾವೇನು ಮಾಡಮ್ರಿ? ಅವ್ರು ಹಿಂದೇನು ಹೋಗಮ್ರಿ? ಹೋಟ್ ಹಾಕಾಳಿಗೆ ಬರಿ ಅತ್ತಾರ, ಮಾಡಾವತ್ನೇ ಚೊಂದಿ ತೋರಿಸ್ತಾರೆ. ಅದಕ್ಕೆ ನಾವು ಕೊಡಲ್ಲ ಅಂದಿಲ್ರಿ, ಏನೋ ನೋಡಮತ್ ಹೇಳಿದೇವ್ರಿ. ಡೈರೆಕ್ಟ್ ಕೊಡ್ತೀನಿ ಅಂದಿಲ್ಲ, ನಾವು ಕೊಡಲ್ ಭೀ ಅಂದಿಲ್ರಿ. ಅವ್ರೇನದ ನಮ್ಮ ಕಡೆ ಬಂದೇ ಇಲ್ಲ. ಅವ್ರೇನು ಮಾಡ್ಯಾರ ಮುಂದಕ್ಕೆ ದಾಡ್ಸ್ಯಾರ ಮನೆ ಅವು ಕಿಣಿಗಿ. ಮೊದಲು ಮನೆ ಹಾಕ್ತೀವಿ ರೊಕ್ಕ ಕೊಡ್ರಿ ಅಂತ ಹೇಳಿ ಲೋನ್ ಬಂದು ಅಂದ್ರೆ ಕೊಡ್ತೀರಿ, ಇಷ್ಟಿಟ್ಟು ಆತಾವ ನೋಡ್ರಿ ಮಾಡ್ತೇವೆ ನಾನು. ಆಯ್ತು ತೋರ್ರಿ, ಆಮೇಲೆ ಮಾಡಿದ್ಮೇಲೆ ನೋಡಮ್ ತೋರಿ ಅಂದೇವ್ರಿ ನಾವು. ಅವ್ರು ಮಾಡೋದೂ ಇಲ್ರಿ, ತೋರ್ಸೋದು ಇಲ್ಲ, ಏನಿಲ್ಲ ಮಾಡ್ಕಿಸೆ ಅವ್ರು ಆ ಕಡೆ ಏನೇನು ಮಾಡಿದ್ರಿ. ಆಯ್ತು ನಾವು ಅನ್ಪಡಿದ್ದೇವ್ರಿ, ಕೇಳಿದೆವು, ಸುಮ್ಮನೆ ನಮ್ಮ ಮನ್ಯಾಗ ಕೂತೇವ್ರಿ. ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಅಮ್ಮ ನಿಮಗೆ ಮನೆ ಅದಾನೋ ಇಲ್ಲ? ಈಗ ಮನೆ ಇಲ್ರಿ ನಮ್ಗೆ, ಬರೇ ಖಾಲಿ ಜಾಗ ಅದ ರೀ. ಖಾಲಿ ಜಾಗ ಸುಮ್ಮನೆ ಪತ್ರ ಹಾಕೊಂಡು ಹೋಗಿವ್ರಿ. 35-40 ವರ್ಷ ಸನಿ ಆಯ್ತು ರೀ. ಈ ಪಂಚಾಯತಿನಿಂದ ಏನೂ ಇಲ್ರಿ ನಮಗೆ ಸೌಲಭ್ಯ. ಮನಿ ಬಂದವ ರೊಕ್ಕ ಕೊಡ್ರಿ, ಮನಿ ರೊಕ್ಕ ಕೊಡ್ರಿ, ಮನಿ ಬಂದವ ರೊಕ್ಕ ಕೊಡ್ರಿ. 25,000-30,000 ರೂಪಾಯಿ ಅಂದ್ರೆ ಎಲ್ಲಿದ್ದು ಕೊಡ್ಬೇಕ್ರಿ? 100 ರೂಪಾಯಿ ಕೂಲಿ ಮಾಡಿ, 100 ರೂಪಾಯಿ ಕೂಲಿಯಾಗ ನಾವು ಉಣ್ಬೇಕೇನು ಕೊಡ್ಬೇಕೇನ್ರಿ ಅಲ್ಲಿ? ಹಾಗಂತ ನಾವು ಕೊಟ್ಟಿಲ್ರಿ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ನಮ್ಮ ಮನೆ ಹಾಕಿಲ್ಲ, ಆ ಕಡಿಸಿ ಮನೆ ಕಳಿಬಿಟ್ಟಾರ. ಅಲ್ಲ ಎದ್ರ ಸಲ ರೊಕ್ಕ ಯಾರು ಕೇಳಿದ್ರು? ಎಲ್ಲ ಇಲ್ಲಿ ಪಂಚಾಯತಿದಾಗ ಇದ್ದಾವ್ರಿ, ಮೆಂಬರ್ ಚೇರ್ಮನ್ ಅವರು ಇವ್ರು ಮತ್ತು ಅವರೆಲ್ಲ ಹಾಕೋರು ಓಡಾಡೋರು ಮಾಡೋರು ಮಾಡ್ತಾರೆ. ಕೇಳ್ಯಾರ್ರಿ ಮನೆ ಹಾಕ್ತೀವಿ ರೊಕ್ಕ ಕೊಡ್ರಿ. ರೊಕ್ಕ ಕೊಡ್ರಿ ಅಂದಾರ. ನಮ್ಮ ಜೊತೆ ಮತ್ತಷ್ಟು ಗ್ರಾಮಸ್ಥರು ಇದ್ದಾರೆ, ಅವರನ್ನು ಕೇಳೋಣ. ಯಾವ ರೀತಿಯಾಗಿ ಇಲ್ಲಿನ 200 ಮನೆಗಳು ನಿಮ್ಮ ಗ್ರಾಮ ಪಂಚಾಯತಿಗೆ 200 ಮನೆ ಬಂದಿದ್ದು, ಆ 200 ಮನೆ ಬೇರೆ ಗ್ರಾಮ ಪಂಚಾಯತಿಗೆ ಯಾಕೆ ಹೋದ್ವು ಅಂತ? ಯಾಕೆ ಹೋದು ಅಂತಂದ್ರೆ ತಮ್ಮ ಇನ್ನೊಂದು ಕಡೆ ಎಲ್ಲರಿಗೂ ಕೇಳಿದ್ರಿ. ಯಾಕಂತಂದ್ರೆ ಪ್ರತಿಯೊಂದು ಮನೆಗೆ 30,000 ರೂಪಾಯಿ 20,000 ರೂಪಾಯಿ ಥರ ಡಿಮ್ಯಾಂಡ್ ಮಾಡೋದ ಕಾರಣ ಇಲ್ಲಿ ಬಡವರು ಇದ್ದಾರೆ, ಸಾಕಷ್ಟು ಬಡವರು ಇದ್ದಾರೆ. ಇವ್ರ ಪಾಪ ಎಲ್ಲಿ ಕೊಡ್ಲಿಕ್ಕಾಗ್ತದೆ? ಒಂದಿನಕ್ಕೆ 200 ರೂಪಾಯಿ ಇವ್ರಿಗೆ ಕೂಲಿ ಮಾಡ್ಕೊಂಡು ದುಡಿಯೋರು, ಇವ್ರಿಗೆ ಎಲ್ಲಿ ಕೊಡ್ಲಿಕ್ಕಾಗ್ತದೆ? ಈ ನಿಟ್ಟಿನಾಗ ಏನಾಯಿತು ಅಂತಂದ್ರೆ ಇವ್ರು ಯಾರು ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಮುಂದಾಗಲಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತಿ ಅವ್ರು ಸದಸ್ಯರು ಗೊಂದಲಗಾದರು, ಹೆಂಗೆ ಮಾಡಬೇಕು ಅಂಥೇಳಿ. ಈ ನಿಟ್ಟಿನಾಗ ಏನಾಯಿತು ಅಂತಂದ್ರೆ ನಮ್ಮೂರಿಗೆ 200 ಮನೆಗಳು ಬಂದವಲ್ಲ, ಈ ಒಂದು ಮನೆಗಳು ಬಂದಾಗ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮಾಡಬೇಕಾಗಿತ್ತು. ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡಬೇಕಾಗಿತ್ತು. ಯಾಕಂದ್ರೆ ಇವ್ರು ಯಾವುದು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಜನರು, ಇಷ್ಟು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಈ ಕಾರಣ ಏನು ಮಾಡಿದ್ರು ಅಂತಂದ್ರೆ ಇವ್ರು ವಿಳಂಬ ಮಾಡಿದ್ರು. ವಿಳಂಬ ಮಾಡಿದ ಕಾರಣ ಏನು ಮಾಡಿದ್ರು ಅಂತಂದ್ರೆ ಶಾಸಕ ಎಂ.ಐ. ಪಾಟೀಲ್ ಅವರು ಏನು ಮಾಡಿದ್ರು ಅಂತಂದ್ರೆ ಇಲ್ಲೇನೋ ಆಗಲ್ಲಪ್ಪ, ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ ತಲಾ
ಕಿಣಿಕಿಗೆ 100 ಮತ್ತು 10ನೂರಿಗೆ 100 ಮನೆಗಳೇನಪ್ಪ ಅಂದ್ರೆ ಸ್ಥಳಾಂತರ ಮಾಡಿದ್ರು. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮನೆ ಹಾಕೋದು. ಈ ಪರಿಸ್ಥಿತಿ ನಮ್ಮ ಗ್ರಾಮಕ್ಕಾಗ್ಯದ. ಹಾಗಾಗಿ ನಾವು ಅನೇಕ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ. ಪ್ರತಿಭಟನೆ ಮಾಡಿದಾಗ ಅವ್ರೇನು ಹೇಳ್ತಾರೆ ಅಂತಂದ್ರೆ ನನಗೆ ಲೆಟರ್ ಪ್ಯಾಡ್ ಮೇಲೆ ನಾ ಯಾರಿಗೂ ಕೊಟ್ಟಿಲ್ಲ, ಆಮೇಲೆ ಲೆಟರ್ ಪ್ಯಾಡ್ಗೆ ಯಾರೋ ಒಬ್ಬರು ಕಾರ್ಯಕರ್ತರು ಬರ್ತಾರೆ, ಸೈನ್ ಮಾಡಿಕೊಟ್ಟಿರ್ತೀನಿ, ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅಂತೂ ಉಡಾಫೆ ಮಾತಾಡೋದು. ಒಂದ್ಸಲ ಹಿಂಗೆ ಹೇಳ್ತಾರೆ, ಒಂದ್ಸಲ ಹಂಗೆ ಹೇಳ್ತಾರೆ. ಯಾಕಂತಂದ್ರೆ ಅವರು ಇದರಲ್ಲಿ ಏನು ಕಾಣಿಸ್ತಿದೆ ಅಂತಂದ್ರೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಣ್ತಾ ಇದೆ. ಹಾಗಾಗಿ ಯಾಕಂತಂದ್ರೆ ಸರ್ಕಾರಿ ಯೋಜನೆಗಳು ಪ್ರತಿಯೊಬ್ಬರು ಕೂಡ ಬಡವರಿಗೆ ಮನೆ ಆಗಲಿ ಅಂತ ಹೇಳ್ಬಿಟ್ಟು ತಂದರೆ ಇವ್ರೇನು ಮಾಡ್ತಿದ್ದಾರೆ ಅಂತಂದರೆ ಹಂತದಲ್ಲಿ ಪ್ರತಿಯೊಂದು ಕೂಡ ಭ್ರಷ್ಟಾಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು TV9 ಮುಖಾಂತರ ಏನು ಕೇಳ್ಕೊತಿದ್ದೇನೆ ಅಂತಂದ್ರೆ ಆದಷ್ಟು ಇವ ರಾಜ್ಯದಂತ ಸುದ್ದಿ ಆಗಬೇಕು. ಏನಪ್ಪ ಅಂತಂದ್ರೆ ಯಾರು ಬಡವರದಾರ ನೇರವಾಗಿ ₹1 ದುಡ್ಡು ಇಲ್ಲ ಪ್ರತಿಯೊಬ್ಬರು ಕೂಡ ಮನೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಮಾಡ್ತಿದ್ದಾರೆ. ಅದೇ ರೀತಿ ಸಮಗ್ರ ಒಂದು ತನಿಖೆಯಾಗಿ ಯಾರು ಈ ಥರ ಭ್ರಷ್ಟಾಚಾರದಲ್ಲಿ ಏನು ಪಾಲ್ಗೊಂಡ್ರಲ್ಲ ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಅನ್ಕೊಂಡು TV9 ಮುಖಾಂತರ ನಾನು ಕೇಳ್ಕೊತಿದ್ದೀನಿ ಸರ್. ಇವಿಷ್ಟು ಏನು ಅಂತಾರೆ ಗ್ರಾಮಸ್ಥರ ಮಾತುಗಳು. ಯಾವಾಗ ಏನು BR ಪಾಟೀಲ್ ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ಏನು ಮಾತಾಡಿದ್ರು, ಅದೇ ವಸತಿ ನಿಗಮದ ಸದ್ಯ 200ಕ್ಕೂ ಹೆಚ್ಚು ಮನೆಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಖುದ್ದು ಆ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇಡೀ ರಾಜ್ಯಾದ್ಯಂತ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಬರ್ತಕ್ಕಂಥ ಮನೆಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ನೋಡಿ, ವಸತಿ ಹಂಚಿಕೆಯಲ್ಲಿ ಯಾವ ರೀತಿಯಾಗಿ ಅಕ್ರಮ ಆಗಿದೆ ಅಂತ ಏನ್ ಸ್ಥಳೀಯರು ಹೇಳ್ತಾ ಇದ್ದಾರೋ ಇವೆಲ್ಲವೂ ಕೂಡ ಎದುರಿಗೆ ಬರ್ತಾ ಇದೆ ಸಾಕ್ಷಿ ಸಮೇತವಾಗಿ.